Hi everyone, this is Dr. Giri alias Venkat Giri. Today I am going to share with you many matters regarding spoken English. ಏನು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋದನ್ನು ಏನು ಒಂದು ಎಲ್ಲ ಕಡೆಯೂ ಮಾತಾಡ್ಕೊಳ್ತಾ ಇದ್ದಾರೆ. ಸೂತ್ರಗಳ ಮೂಲಕನೇ ಇಂಗ್ಲೀಷು, ಸಿಂಟೆಕ್ಸ್ ಬೇಸ್ಡ್ ಇಂಗ್ಲೀಷ್ ಅಂತ ಏನು ಮಾತಾಡ್ಕೊಳ್ತಾ ಇದ್ದಾರೆ. ಇದು ಹೆಂಗೆ ಹುಟ್ಟಿತು, ಇದು ಯಾವ ರೀತಿ ಬೆಳೀತು, ಹೆಂಗೆ ಬೆಳೆಯುತ್ತೆ, ಮುಂದೆ ಏನು ಅಂದ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಏನು ನಾವು ಕೂಡ ಒಂದು ಹಳ್ಳಿಗಾಡಿನಲ್ಲಿ ಇರೋದು. ಸೊ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ನ ಕಲಿಯೋದಕ್ಕೆ ಇಂಗ್ಲೀಷ್ ವಿಷಯದಲ್ಲೇ ಒಂದು ವೀಕು ಚೆನ್ನಾಗಿ ಇಂಗ್ಲೀಷ್ ಬರಲ್ಲ ಅನ್ನೋಂಥ ಹೆಸರು ತಗೊಂಡಿದ್ದು ಅದನ್ನೇ ಒಂದು ಸೋಲನ್ನೇ ಗೆಲುವನ್ನಾಗಿ ಮಾಡಿಕೊಂಡು ಸುಮಾರು ಒಂದು 8-10 ವರ್ಷ ಒಂದು ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋಂಥ ಒಂದು ಪ್ರಾಜೆಕ್ಟ್ನ ಕಂಡುಹಿಡಿದು ಸುಮಾರು ಒಂದು 200-300 ಜನ ಟೀಚರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಇದನ್ನು ಕಂಡುಹಿಡಿದು ಇವತ್ತು ಎಲ್ಲರೂ ಕೂಡ ಕಲಿಯೋದಕ್ಕೆ ಒಂದು ವಾತಾವರಣ, ಒಂದು ಒಳ್ಳೆ ನೇಚರ್ನ ಕಂಡುಹಿಡಿದ್ವಿ. ಸುಮಾರು 1 ಲಕ್ಷ ಜನಕ್ಕೆ 1 ಲಕ್ಷ ಸ್ಟೂಡೆಂಟ್ಸ್ಗೆ ಎಜುಕೇಷನ್ನ ಕೊಟ್ಟಿದ್ವಿ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅನ್ನೋದಕ್ಕೆ. ಮತ್ತು 10,000 ಅವೇರ್ನೆಸ್ ಮೀಟಿಂಗ್ಸ್, ಇನ್ನು ಸುಮಾರು ಒಂದು 200 ಜನ 300 ಜನ 1000 ಜನ ಸೇರಿಸಿ ಒಂದು ಮೀಟಿಂಗ್ಸ್ನ 10,000 ಮೀಟಿಂಗ್ಸ್ನ ಮಾಡ್ಕೊಟ್ಟಿದ್ವಿ. ಮತ್ತು ಇವತ್ತು ಹಳ್ಳಿಗಳಲ್ಲಿ ತುಂಬ ಪಾಪ ಬಡವರು ಇರ್ತಾರೆ. ಆ ಕಾರಣಕ್ಕೋಸ್ಕರ 1,000 ಹಳ್ಳಿಗಳಲ್ಲಿ ವಿಲೇಜ್ ಕ್ಯಾಂಪ್ ಅಂತ ಮಾಡಿ ಸುಮಾರು ಒಂದು 1000 ಹಳ್ಳಿಗಳಲ್ಲಿ 1000 ವಿಲೇಜ್ ಕ್ಯಾಂಪಸ್ನ ಮಾಡಿ ಟೀಚರ್ಸು ಅಲ್ಲೇ ಉಳ್ಕೊಂಡು 2 ತಿಂಗಳು 3 ತಿಂಗಳು ಅಲ್ಲೇ ಉಳ್ಕೊಂಡು ಟೀಚರ್ಸು ಟೀಚ್ ಮಾಡಿರ್ತಾರೆ. ಅಂಥ ವಿಲೇಜ್ ಕ್ಯಾಂಪನ್ನು 1000s ಮಾಡಿಸಿದ್ವಿ. ಸೊ ತದನಂತರ ಸುಮಾರು ಒಂದು 500-600 ಜನ ನಮ್ಮ ಅಲ್ಲಿ ಕಲಿತಂಥ ಸ್ಟೂಡೆಂಟ್ಸೇ ಟೀಚರ್ಸ್ ಆಗಿದ್ದಾರೆ. ತುಂಬ ಏನೋ ಹೇಳ್ತಾರಲ್ಲ, ತುಂಬಾ ಖುಷಿ ಆಗ್ತಾಯಿದೆ. ಸೊ ಆ ರೀತಿ ಇವತ್ತು ಸಮ್ಮರ್ ಕ್ಯಾಂಪ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸಮ್ಮರ್ ಕ್ಯಾಂಪ್ ಅಂದರೆ ಏನೋ ಒಂದು ಯಾವ ರೀತಿ ಒಂದು ರೀಡಿಂಗಿಂದ ಹಿಡಿದು, ರೈಟಿಂಗಿಂದ, ಸ್ಪೆಲ್ಲಿಂಗಿಂದ ಹಿಡಿದು, ಸೊ ಪ್ರೊನೌನ್ಸಿಯೇಷನ್, ವೊಕ್ಯಾಬ್ಯುಲರಿ, ಅದರ ಜೊತೆಗೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಅಂದರೆ ಟೆನ್ಸಸ್. ಎಲ್ರಿಗೂ ಕನ್ಫ್ಯೂಷನ್ ಇರೋದು ಟೆನ್ಸಸ್. ಆ ಟೆನ್ಸಸ್ ಕನ್ನಡ ಗೊತ್ತಿದ್ರೆ ಸಾಕು ಇಂಗ್ಲೀಷ್ನ ಮಾತಾಡ್ಬೋದು. ಲೈಕ್ ಹೌ ಇಟ್ ಈಸ್ ಕಾಲ್ಡ್ ಡಸ್ ಪ್ಲಸ್ ವಿ ಎಸ್ ಪ್ಲಸ್, ಇಟ್ ಈಸ್ ಕಾಲ್ಡ್ ಈಸ್ ಪ್ಲಸ್ ಇಟ್ ಪ್ಲಸ್ ಆಗಿದೆ, ಇಟ್ ಈಸ್ ಕಾಲ್ಡ್ ಹ್ಯಾಸ್ ಪ್ಲಸ್ ಇಟ್ ಪ್ಲಸ್, ಇಟ್ ಈಸ್ ಕಾಲ್ಡ್ ಡಿಟ್ ಪ್ಲಸ್ ಇಟ್ ಪ್ಲಸ್, ಇಟ್ ಈಸ್ ಕಾಲ್ಡ್ ವಾಸ್ ಪ್ಲಸ್ ಇಟ್ ಪ್ಲಸ್ ಆಗಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಈಗ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ಇದು ನನ್ನ ಕನ್ನಡ ಟೆನ್ಸಸ್ ಇದೆ ನೋಡ್ತಾ ಇದ್ದೀರಿ. ಯೂಸ್ ಕಾಲ್ಡ್ ಆರ್ ಪ್ಲಸ್ ಇಟ್ ಪ್ಲಸ್ ಇದ್ದೀರಿ, ಯು ಆರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಕನ್ನಡ. ಇಂಗ್ಲೀಷಲ್ಲಿ ಹೆಂಗೆ ಇದೆ ಸೂತ್ರ, ಐ ಈಸ್ ಕಾಲ್ಡ್ ಆಮ್ ಪ್ಲಸ್ ಇಟ್ ಪ್ಲಸ್ ಇದ್ದೀನಿ, ಐ ಆಮ್ ಸ್ಪೀಕಿಂಗ್ ವಿತ್ ಯು. ಸೊ ನಾನು ಸೂತ್ರಗಳನ್ನ ಕಂಡುಹಿಡಿದಿದ್ದೀನಿ, ಇದು ನನ್ನ ಕನ್ನಡ. ಸೊ ಐ ಈಸ್ ಕಾಲ್ಡ್ ಹ್ಯಾವ್ ಪ್ಲಸ್ ಯು ಪ್ಲಸ್ ದೀನಿ, ಐ ಹ್ಯಾವ್ ಕ್ರಿಯೇಟೆಡ್ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಪ್ರಾಜೆಕ್ಟ್. ಹೆಂಗೆ ಬೇಕಾದ್ರೂ ಏನೇ ಸೆಂಟೆನ್ಸ್ ಬರಲಿ ಟೆನ್ಸಸ್ದು ಅದನ್ನು ಥಟ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಈ ಸೂತ್ರಗಳು ಕಲ್ತ್ರೆ ಸಾಕು. ಸುಮಾರು ಒಂದು 2,000-3,000 ಸಿಂಟೆಕ್ಸ್ ಬರ್ತವೆ. ಬೇಡ ಮಿನಿಮಮ್ ಒಂದು 30-60 ಸಿಂಟೆಕ್ಸ್ನ ನೀವು ಕಲ್ತ್ರೆ ಸಾಕು. ಡೆಫಿನೆಟ್ಲಿ ಯು ಸ್ಪೀಕ್ ಗ್ರಾಮ್ಯಾಟಿಕಲ್ ಇಂಗ್ಲೀಷ್. ಸೊ ಇದೊಂದು ಕಲ್ತ್ರೆ ಸಾಕು, ವರ್ಡ್ಸ್ ತಾನಾಗೆ ಇದ್ದೇ ಇರ್ತವೆ. ಡೆಫಿನೆಟ್ಲಿ ಇವಾಗ ಒಂದು ಅಚೀವ್ ಎವ್ರಿಥಿಂಗ್ ಅಲ್ಲ. ಇವತ್ತು ಸ್ಕೂಲ್ ಸ್ಟೂಡೆಂಟ್ಸ್ ಆಗಲಿ, ಕಾಲೇಜ್ಗೆ ಹೋಗೋರಾಗಲಿ, ಸೆಕೆಂಡ್ PUC ಓದ್ತಾ ಇರೋದಾಗಲಿ, ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಕೊಳ್ಳಿ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಸೂಕ್ಷ್ಮವಾಗಿ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ಅವ್ರಿಗೆ ಗ್ರಾಮ್ಯಾಟಿಕಲ್ ಎರರ್ಸ್ ಎಷ್ಟೇ ಇರ್ತವೆ ಅಂತ ಗೊತ್ತಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವತ್ತು ಎಂಥದ್ದು ನಮ್ಮ ಹತ್ರ ಕಲ್ತಿರೋಂಥವ್ರು 1 ಲಕ್ಷ ಸ್ಟೂಡೆಂಟ್ಸಲ್ಲಿ ನೋಡಿ, ಈಗಲೂ ಕೂಡ ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ. ಸುಮಾರು ಒಂದು 300-400 ಜನ ಕಲಿತಾ ಇದ್ದಾರೆ. ಸೊ ಈ ರೀತಿ ಪ್ರತಿಯೊಬ್ಬರು ಕೂಡ ಒಂದು ಕಾಲದಲ್ಲಿ 20 ಜನ ಬರೋರು ಈಗ 200 ಜನ ಬರ್ತಾರೆ. ಈಗ 200 ಜನ ಬಂದು ನೆಕ್ಸ್ಟ್ 800 ಜನ ವೇಟಿಂಗಲ್ಲಿ. ಈ ರೀತಿ ಒಂದು ಪ್ರಚಾರ ಸಿಗ್ತಾ ಇದೆ. ಇವತ್ತು ನಿಮ್ಮ ಮುಂದ್ಗಡೆ ಬರ್ತಾ ಇರೋಂಥ ಉದ್ದೇಶ, ಇವತ್ತು ಕಾಲ ಬದಲಾಗ್ತಾ ಇದೆ, ಡಿಜಿಟಲೈಸೇಷನ್ ಆಗ್ತಾ ಇದೆ, ಮಾಡರ್ನೈಸ್ಡ್ ಆಗ್ತಾ ಇದೆ. ಸೊ ನಾವು ಒಂದು ಕಾಲದಲ್ಲಿ ಮ್ಯಾನ್ಯುವಲಿ ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಆದರೆ ಚೆನ್ನಾಗಿ ನಡೀತಾ ಇದ್ದರೂ ಕೂಡ ಪ್ರತಿಯೊಬ್ಬರು ಗೊತ್ತಾಗಲಿ ಅನ್ನೋದು ನಮ್ಮ ಮೂಲ ಉದ್ದೇಶ. ಯಾರೆಲ್ಲ ಇಂಗ್ಲೀಷ್ ಕಷ್ಟ ಅಂತ ನೋವು ಕೊಡ್ತಾ ಇದ್ದೀರೋ, ಒಂದೇ ಬಾರಿ ನಮ್ಮನ್ನು ಕನ್ಸಲ್ಟ್ ಮಾಡಿ, ನಮ್ಮ ಆಫೀಸ್ಗೆ ಕನ್ಸಲ್ಟ್ ಮಾಡಿ, ಈ ವಿಷಯನ ತಿಳ್ಕೊಳ್ಳಿ. ನಮ್ಮಲ್ಲಿ ಕಲ್ತಿರೋಂಥ ಸ್ಟೂಡೆಂಟ್ಸ್ನ ಕನ್ಸಲ್ಟ್ ಮಾಡಿ ವಿಷಯನ ತಿಳ್ಕೊಳ್ಳಿ. 100% ರಿಸಲ್ಟ್. ಒನ್ಸ್ ಯು ಎಂಟರ್ ಟು ಮೈ ಟ್ಯುಟೋರಿಯಲ್, ಡೆಫಿನೆಟ್ಲಿ ಯು ವಿಲ್ ಸ್ಪೀಕ್ ಇನ್ ಇಂಗ್ಲೀಷ್ ಗ್ರಾಮ್ಯಾಟಿಕಲಿ ಅನ್ನೋದನ್ನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಾನು ಹೇಳೋದು ಇಷ್ಟೇ. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಎಷ್ಟು ದಡ್ರಿರ್ತಿರೋ ಇಂಗ್ಲೀಷಲ್ಲಿ ಅಂತ ನೀವು ಫೀಲ್ ಆಗಿರ್ತೀರೋ, ಅಷ್ಟು ಬುದ್ಧಿವಂತರನ್ನ ನಾವು ಮಾಡ್ತೀವಿ. ವಿ ಆರ್ ದ ಗ್ಯಾರಂಟಿ ಫಾರ್ ದಟ್. ಯಾಕಂದರೆ ನಾನು ಕೂಡ ಒಂದು ಕಾಲದಲ್ಲಿ 5th ಸ್ಟ್ಯಾಂಡರ್ಡ್ ಫೇಲ್, ಇಂಗ್ಲೀಷ್ ಸ್ವಲ್ಪ ವೀಕ್ ಇದ್ದೀನಿ ಅನ್ನೋ ಕಾರಣಕ್ಕೆ ಅದನ್ನಂತ ಇಂಗ್ಲೀಷ್ ಕಲಿ. ಇನ್ನು ಫೇಲ್ ಅನ್ನೋ ಉದ್ದೇಶಕ್ಕೆ ಹೇಳ್ಬೇಕಾದ್ರೆ, ಇವತ್ತು ಅಲ್ಲಿ ಮೀಡಿಯಾಗಳಲ್ಲಿ ಅಲ್ಲಿ ಕಾಣಿಸ್ಕೊಳ್ತಾರೆ, ರಮೇಶ್ ಡ್ಯಾಫೋಡಿಲ್ಸ್ ಅಂತ ಅಲ್ಲಿ ಹೇಳ್ತಾರಲ್ಲ, ಅವನು ಕೂಡ ನಮ್ಮ ಸ್ಟೂಡೆಂಟೇ. ಸೊ ಸೆಕೆಂಡ್ PUC ಫೇಲ್ ಆದಾಗ ಪಾಸ್ ಮಾಡಿಕೊಟ್ಟಿದ್ದು ನಾವೇನೆ. ಸುಮಾರು 2-3 ತಿಂಗಳು ಎಜುಕೇಷನ್ನ ಕೊಟ್ಟು ಇವತ್ತು ಅಷ್ಟು ಮಟ್ಟಿಗೆ ಬೆಳೆಸಿದ್ದು 1 ಲಕ್ಷ ಸ್ಟೂಡೆಂಟ್ಸಲ್ಲಿ ಅವನು ಒಬ್ಬ. ಯಾಕಂದರೆ ಸುಮಾರು ಜನ ಸೊ ಇಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನಲ್ಲ ಅಂದರೆ ಅದ್ರ ಹಿಂದ್ಗಡೆ ಒಬ್ಬರು ನಾವೇ ಇರ್ತೀವಿ. ಹಾಗಾಗಿ
ಪ್ರತಿಯೊಬ್ಬರು ಕೂಡ ಇದನ್ನು ಬಳಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನೀವು ನೋಡೋದಲ್ಲದೆ ಒಂದು 10 ಜನಕ್ಕೆ ಇದನ್ನ ಶೇರ್ ಮಾಡಿ, ವಿಷಯ ಎಲ್ರಿಗೂ ತಲುಪಲಿ ಅನ್ನೋದು ಮೂಲ ಉದ್ದೇಶ ನಮ್ಮದು ಆಗಿರೋದ್ರಿಂದ ಇದನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ನಷ್ಟು ವಿಷಯಗಳನ್ನ ನೀವು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಮತ್ತು ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಒಂದು ತುಂಬ ಇಷ್ಟ ಆಯಿತು ಅಂದರೆ ಲೈಕ್ನ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದೊಂದು ಅಡ್ವರ್ಟೈಸ್ಮೆಂಟ್ ಅಲ್ಲ, ಇದೊಂದು ಜೀವನ, ಒಂದು ಹೊಸ ವಿಷಯ ಇಂಗ್ಲೀಷ್ ಟೀಚ್ ಮಾಡ್ತೀವಿ ಅನ್ನೋದಲ್ಲ ಮುಖ್ಯ ಉದ್ದೇಶ. ಇದನ್ನು ಹೊಸ ವಿಷಯದ ಮೂಲಕ, ಹೊಸ ಮೆಥಡ್ ಮೂಲಕ ಟೀಚ್ ಮಾಡ್ತೀವಿ ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಹಕರಿಸ್ತೀರ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ಆ್ಯಂಡ್ ಸಚ್ ಎ ವಂಡರ್ಫುಲ್ ಆಪರ್ಚುನಿಟಿ ಅಂತ ನೀವು ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ. ಎಷ್ಟು ವ್ಯೂಸ್ ಬಂದರೆ ಅಷ್ಟು ನೀವು ನಮ್ಮನ್ನು ಆಶೀರ್ವಾದ ಮಾಡಿದ್ದೀರಿ, ಎಷ್ಟು ಸಬ್ಸ್ಕ್ರೈಬ್ ಬಂದರೆ ಅಷ್ಟು ನೀವು ನಮ್ಮನ್ನು ಗೌರವಿಸಿದ್ದೀರಿ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್.